Hey guys, welcome back to my YouTube channel Bhavna's Vlogs. So ಇದು ಕಂಟಿನ್ಯೂಷನ್ ವಿಡಿಯೋನ ತೊಗೊಂಬಂದಿದ್ದೀನಿ ಬಂಡೆ ಅವ್ರದ್ದು. ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ರುಚಿ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಇವಾಗ ನಾನೇ ಕಾರ್ ಓಡಿಸ್ತಾ ಇರೋದು. ನಾನು ಹಿಂದೆ ಭಾವನತಿ ಈಗ ಇಷ್ಟೊತ್ತು ನೀವು ಧೃತಿ ಕಾನ್ವರ್ಸೇಷನ್ ಕೇಳಿದ್ರಿ. ಬನ್ನಿ ಇವಾಗ ಅಫಿಷಿಯಲ್ ಆಗಿ ವಿಡಿಯೋನ ಶುರು ಮಾಡೋಣ. ಇವಾಗ ಬಂಡೆ ಅವರೆಲ್ಲ ಮುಗಿಸ್ಕೊಂಡು ಸಂಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್ 5:30 ಮೇಲೆ ಆಗ್ಬಿಟ್ಟಿದ್ದು ಬರೋಕ್ಕೆ. ಕರೆಕ್ಟಾಗಿ ಒಂದು 20 ನಿಮಿಷ ಮಲಗಿಬಿಟ್ಟು ಎದ್ದಿದ್ದೀವಿ. ಸ್ವಲ್ಪ ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ನೆಕ್ಸ್ಟ್ ಸೋಮವಾರಕ್ಕೆಲ್ಲ ಪ್ರಿಪ್ರೇಷನ್ನ ಮಾಡಬೇಕು. ಏನು ಪ್ರಿಪ್ರೇಷನ್ ಅಂತೆಲ್ಲ ಕೂಡ ನಿಮಗೆ ವಿಡಿಯೋ ನೋಡ್ತಾರೆ ಗೊತ್ತಾಗುತ್ತೆ. ಮತ್ತು ಹಂಗೆ ಗುಡ್ ನ್ಯೂಸ್ ಕೂಡ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆನಾ, ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನೇನು ಹೇಳಲ್ಲ, ಅಬ್ಸರ್ವೇಷನ್ಸ್ ಮಾಡಿ ಯಾರ್ಯಾರು ಮಾಡ್ತೀರೋ ಅವರೆಲ್ಲ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಇವಾಗ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಪ್ರಿಪ್ರೇಷನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ನಿಮ್ಮ ಹತ್ರ ಹೇಳಿದಾಗೆ ನಾವು ಮನೆಗೆ ಬರೋಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು. ಬರೋಷ್ಟರಲ್ಲಿ 5:30 ಎಲ್ಲ ಆಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಮಲಗಲೇಬೇಕಿತ್ತು. ಮುಂಚೆ ದಿನ ನಂಗೆ ನೀಟಾಗಿ ನಿದ್ದೆ ಇರಲಿಲ್ಲ. ಮತ್ತು ಬೆಳಗ್ಗೆ ಅರೌಂಡ್ 4 o'clock ಎಲ್ಲ ಎದ್ಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ನಾನು ವೈಶು ಧೃತಿ ಎಲ್ಲರೂ ಕೂಡ ಮಲ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಲ್ಕೊಂಡೆಲ್ಲ ಎದ್ದಿದ್ದಾದಮೇಲೆ ಮತ್ತು ಕೆಲವೊಂದು ಡ್ರೆಸ್ ಎಲ್ಲ ಕೂಡ ವಾಷಿಂಗಲ್ಲೆಲ್ಲ ಹಾಕಬೇಕಿತ್ತು. ಅದೆಲ್ಲ ಹಾಕಿ ಎಲ್ಲ ನೀಟಾಗಿ ಅದನ್ನೆಲ್ಲ ಎತ್ತಿಟ್ಟು ಎಲ್ಲ ಮಾಡಿ ಎಲ್ಲ ಕೂಡ ಮುಗಿಸಿ ಇವಾಗ ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ದೀವಿ. ನಾನು ವೈಶು ಮತ್ತು ಧೃತಿ ಏನಿಲ್ಲ, ವೈಷ್ಣವಿನ ವೀಡಿಯೋ ಮಾಡು ಅಂತ ಅಂದರೆ ಇಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವಳು ವೀಡಿಯೋ ಇಸ್ಕೊಂಡು ಮಾಡಿದ್ದಾಳೆ. ಫುಲ್ಲು ಶೇಕಿಂಗ್ ಇದೆ, ಕೈ ಅಡ್ಡ ಕಾಲು. ಎಷ್ಟು ಕಟ್ ಮಾಡೋದಕ್ಕೆ ನನಗೆ ಎಡಿಟ್ ಮಾಡೋದಕ್ಕೆ ಎಷ್ಟು ತಲೆನೋವಾಯ್ತು ಅಂದರೆ ಈ ವಿಡಿಯೋ ಕ್ಲಿಪ್ಪಿಂಗ್ಸು ತುಂಬ ಇರಿಟೇಟ್ ಆಗಿ 3 ದಿವಸದಿಂದ ಎಡಿಟ್ ಮಾಡಿ ಕೊನೆಗೆ ಹೆಂಗೋ ಒಂದಷ್ಟು ಫೈನಲ್ ಔಟ್ಪುಟ್ ಕೊಟ್ಬಿಟ್ಟು ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಈ ವೀಡಿಯೋಸ್ಗೆಲ್ಲ ಕೂಡ. ಇದೆಲ್ಲ ಕೂಡ ನೀವು ತೆಂಬಿಟ್ಟು ಮಾಡ್ಕೊಂಡಿದ್ದಾಗಿರ್ಬೋದು ಅಥವಾ ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆಲ್ಲ ಮಾಡಿದ್ದು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ. ಅದು ಪ್ರಿಪ್ರೇಷನ್ ವ್ಲಾಗ್ ಜೊತೆ ಫಂಕ್ಷನ್ ವ್ಲಾಗ್ ಎಲ್ಲ ಕೂಡ ಒಟ್ಟಿಗೆ ಬಂದಿದೆ. ಇವಾಗೆಲ್ಲ ಕೂಡ ನಮ್ಮಮ್ಮ ಏನೇನೆಲ್ಲ ಇಟ್ಟಿದ್ದೀನಿ ಅಂತೆಲ್ಲ ಕೂಡ ಹೇಳಿದರು. ಅದೇ ರೀತಿ ನಾನು ಬಂದು ನೀಟಾಗಿ ಆರ್ಗನೈಸ್ ಎಲ್ಲ ಕೂಡ ಮಾಡ್ತಾಯಿದ್ದೀನಿ. ಇವಾಗ ನಮ್ಮಪ್ಪ ಡೈರಿಗೆ ಹೋಗಿದ್ರು ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಅಥವಾ ಮಲ್ಕೊಂಡಿದ್ದಾರೋ ಗೊತ್ತಿಲ್ಲ. ಇದು ನೈಟೆಲ್ಲ ಜೋಡಿಸಿದ್ದು. ಸೊ ನಮ್ಮ ಡ್ಯಾಡಿ ಮಲ್ಕೊಂಡಿದ್ದಾರೆ, ನಾವೆಲ್ಲರೂ ಕೂಡ ಟಿ ವಿ ಹಾಕ್ಕೊಂಡು ಜೋಡಿಸ್ತಾ ಇದ್ದೀವಿ. ಇದು ಜೋಡಿಸೋಷ್ಟರಲ್ಲಿ ಅರೌಂಡ್ 8 o'clock ಮೇಲಾಗ್ಬಿಟ್ಟಿತ್ತು. ಬಿಕಾಸ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಈ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದೆಲ್ಲ ಮಾಡಿ ಇಟ್ಬಿಟ್ಟು ಬೇಗ ಮಲ್ಕೊಂಬಿಡ್ಬೇಕು. ಬಿಕಾಸ್ ನೆಕ್ಸ್ಟ್ ಡೇನೂ ಕೂಡ ನಾವು ಬೇಗ ಎದ್ದು ಬೇಗ ಬಿಡಬೇಕಿತ್ತು. ಅಂದರೂ ನಾವು ಬೇಗ ಬಿಟ್ಟಿಲ್ಲ. ಓಕೆ, ಲೇಟ್ ಆಯಿತು. ನಮ್ಮ ಡ್ಯಾಡಿ ಡೈರಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ ಲೇಟ್ ಆಯಿತು. ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾವು ಕೂಡ ಎಲ್ಲ ರೆಡಿ ಆಗೋಷ್ಟರಲ್ಲಿ ನಾರ್ಮಲ್ ಟೈಮೇ ಆಗೋಯ್ತು. ಸೊ ಇವಾಗ ಒಂದೊಂದೇ ಪ್ಲೇಟ್ಗಳಿಗೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಎಲ್ಲ ಸೈಡ್ಗೆ ಇಡ್ತಾಯಿದ್ದೀವಿ. ಚಕ್ಲಿ, ಕರ್ಜಿಕಾಯಿ ಮತ್ತು ರವೆ ಉಂಡೆ ಆಲ್ರೆಡಿ ನೀವು ನೋಡಿದ್ದೀರಾ, ನಾವು ಜೋಡಿಸಿದ್ದು ಆಗಿದೆ. ಇವಾಗ ಇವರು ಪ್ಲಾಸ್ಟಿಕ್ ಗ್ಲಾಸ್ಗಳು ಬರುತ್ತಲ್ಲ, ಅದರಲ್ಲಿ ಕಳ್ಳೆಪುರಿದು ಗ್ಲಾಸ್ ಕೋಪ್ತಾರೆಲ್ಲ ಕೂಡ ಮಾಡಿ ಇಟ್ಟಿದ್ರು ನಮ್ಮ ಮಮ್ಮಿಯವರು ಅವತ್ತು ಅಡುಗೆ ಮಾಡಿದ ದಿವಸನೇ. ಅದನ್ನ ಇವಾಗ ಕಟ್ ಮಾಡಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಕತ್ರಿ ತೊಗೊಂಡು ಫಸ್ಟ್ ಅದನ್ನು ನೀಟಾಗಿ ಶೇಪಾಗೆಲ್ಲ ಕಟ್ ಮಾಡಿಕೊಂಡು ಅದು ಎಷ್ಟಿದೆ ಏನು, ಬಿಕಾಸ್ ಅದು ಇವಾಗ ಹಾಳಾಗಬಾರ್ದು. ನಾನು ಕಟ್ ಮಾಡೋಕ್ಕೆ ಹೋಗಿ ಹಾಳು ಮಾಡಿದೆ ಅದು ಇವಾಗ ನನಗಂತೂ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಹುಷಾರಾಗಿ ಕಟ್ ಮಾಡು, ಆಮೇಲೆ ಹಾಳು ಮಾಡಿಬಿಟ್ಯಾ ಅಂತ ಹೇಳಿದ್ರು ಅಮ್ಮ. ಯಾಕಂದರೆ ಪ್ಲೇಟ್ಗೆ ಎಷ್ಟು ಬೇಕೋ ಅಷ್ಟು 1-2 ಎಕ್ಸ್ಟ್ರಾ ಇತ್ತಂತೆ. ಸೊ ಅದೇ ರೀತಿ ಇವಾಗ ನಾನು ಒಂದೊಂದೇ ಓಪನ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಬಿಕಾಸ್ ಅದೇನು ನಾನು ವೇಸ್ಟ್ ಮಾಡಬಾರ್ದು. ಇದೆಲ್ಲ ಆಗಷ್ಟರಲ್ಲಿ ನಮ್ಮ ಧೃತಿ ಏನು ಮಾಡಿದ್ಲು ಗೊತ್ತಾ, ಚಕ್ಲಿ ತಟ್ಟೆ ನೀಟಾಗಿ ಜೋಡಿಸಿ ಪಕ್ಕಿಟ್ಟಿದ್ದನ್ನ ದಬ್ಬಕ್ಕಂತ ಚಕ್ಲಿ ತಟ್ಟೆ ಮೇಲೆ ಎಡವಿ ಬಿದ್ದು ಮೇಲ್ಗಡೆ ಎಲ್ಲ ಬೇಜಾನ್ ಚಕ್ಲಿಗಳನ್ನ ಒಡೆದಾಕಿದ್ಲು. ನಮ್ಮ ಡ್ಯಾಡಿ ಅವಾಗ ಬೈದರು, ಏನಮ್ಮ ಚಕ್ಲಿ ಎಲ್ಲ ಒಡೆದಾಕ್ತಾ ಅಂತ ಬೈದರು. ಅವಾಗ ಒಂದು ಸ್ವಲ್ಪ ಹೊತ್ತು ಅತ್ತಿ ಎಲ್ಲ ಆಯಿತು. ಅದಾದಮೇಲೆ ನೀಟಾಗಿ ಬೇರೆ ಚಕ್ಲಿ ತೊಗೊಂಡು ಜೋಡಿಸಿ ಎಲ್ಲ ಮಾಡಿದೆ. ಅಷ್ಟರಲ್ಲಿ ಅಪ್ಪ ಸಾಕಾಗೋಗಿತ್ತು ನನಗಂತೂ. ಅವಳನ್ನ ಮೇಂಟೈನ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ನೋಡಿ ಎಷ್ಟು ವೀಡಿಯೋ ಶೇಕ್ ಮಾಡಿದ್ದಾಳಂದರೆ ಅಷ್ಟು ಶೇಕ್ ಮಾಡಿದ್ದಾಳೆ ವೀಡಿಯೋನ. ಮಕ್ಕಳು ತಪ್ಪು ಮಾಡೋದು ಸಹಜ. ಅದೇ ರೀತಿ ಚಕ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿದ್ರಲ್ಲ, ನಮ್ಮ ಮನೇಲಿ ಕೂಡ ಇದು ಮಾಡಿದ್ದವು. ಆವಾಗ ಹೋಗಿ ತಿರ್ಗಾ ತಗೊಂಡು ಎಲ್ಲ ಜೋಡಿಸಿ ಅವಾಗ ನಮ್ಮಪ್ಪ ನೀನು ಸ್ವಲ್ಪ ದೂರ ಇರಮ್ಮ ಅಂತ ಅಂದ್ಬಿಟ್ಟು ಅವಳನ್ನ ದೂರ ಬಿಟ್ಟು ನೆಕ್ಸ್ಟ್ ನಾನು ನಮ್ಮ ಡ್ಯಾಡಿ ಎಲ್ಲ ಜೋಡಿಸಿರೋದಕ್ಕೆ ಮೇಲ್ಗಡೆ ಕವರ್ ಮಾಡ್ತಾಯಿದ್ರಿ. ಯಾಕಂದರೆ ಕವರ್ ಮಾಡಿ ಇಟ್ಟರೆ ಅದ್ರ ಮೇಲೆ ಏನಾರ ಸ್ವೀಟ್ ಸ್ಮೆಲ್ ಇರುತ್ತೆ ಅಂತೆಲ್ಲ ಏನು ಕೂಡ ನೊಣ ಕೂರುತ್ತಲ್ಲ, ಅದೇನು ಕೂರಲ್ಲ ಅಂತ ಅಂದ್ಕೊಂಡು ಯೂಶಲಾಗಿ ಕವರ್ ಮಾಡ್ತೀರಿ. ಮತ್ತು ನಾವು ಇಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕನ ಸೇಫ್ಟಿ ಬೇಕಲ್ವಾ. ಸೊ ಅದಕ್ಕೋಸ್ಕರ ಕವರ್ ಮಾಡಿಬಿಟ್ಟು ಇಡ್ತಾಯಿದ್ದೀವಿ. ನೋಡಿ ವೀಡಿಯೋ ಮಾಡಿರೋದು ಕೂಡ ಅವಳೇ. ಎಷ್ಟು ಕೈ ಅಡ್ಡ ಬರುತ್ತೆ, ಎಷ್ಟು ಚಾಕುನ ಝೂಮ್ ಮಾಡಿದ್ದಾಳೆ ಅಥವಾ ಕತ್ರಿನ ಝೂಮ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಳೆ. ಒಂದು ಮಾಡಮ್ಮ ಅಂದರೆ 2 ಮಾಡ್ತಾಳೆ. ನಾನು ಹೇಳಿದೆ ಫಿಕ್ಸ್ ಮಾಡ್ತೀನಿ ಮೊಬೈಲು ಸ್ಟ್ಯಾಂಡಿಗೆ ಅಂತ ಹೇಳಿದೆ. ಕೇಳಲಿಲ್ಲ. ಟ್ರೈಪಾಡಿಗೆ ಫಿಕ್ಸ್ ಮಾಡ್ತೀನಮ್ಮ ಅಂತಲೂ ಕೇಳಲಿಲ್ಲ.
ನಾನೇ ಮಾಡಬೇಕು ಅಂತ ವೈಷ್ಣವಿ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಿದ್ದಾಳೆ. ಇವಳು ನಾನೇ ಮಾಡಬೇಕು ಅಂತ ಎಲ್ಲದರಲ್ಲೂ ಬಂದು ಏನೋ ಒಂದು ಕಿತಾಪತಿ ಅಂತೂ ಮಾಡಿ ಲಾಸ್ಟಲ್ಲಿ ಔಟ್ಪುಟ್ಟು ಕೆಲವೊಂದು ಟೈಮ್ ಸಖತ್ತಾಗಿ ಬಂದಿರುತ್ತೆ, ಕೆಲವೊಂದು ಟೈಮ್ ಈ ಥರ ವರ್ಸ್ಟಾಗಿ ಬಂದಿರುತ್ತೆ. ನೋಡಿ ಇದು ಒಂದೊಂದು ವೀಡಿಯೋದಲ್ಲಿ ಆರಾಮಾಗೇ ಇದೆ, ಏನೂ ಶೇಕ್ ಆಗಿಲ್ಲ. ಬಟ್ ಕೆಲವೊಂದು ವೀಡಿಯೋಸಲ್ಲಿ ಹೆವಿ ಶೇಕ್ ಆಗೋಗಿದೆ. ಸೊ ಅರೌಂಡ್ ಒಂದು 12-13 ಪ್ಲೇಟ್ ಅಂತೂ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಸಾಕು ಅಂದ್ಬಿಟ್ಟು, ಯಾಕಂದರೆ ಮನೆ ಮುಂದೆ ಫಂಕ್ಷನ್ ಆಗೋದ್ರಿಂದ ಸಿಂಪಲ್ಲಾಗಿಯೇ ಇರಬೇಕು. ಜಾಸ್ತಿ ಜಾಗಗಳು ಸಿಗುತ್ತೋ ಇಲ್ಲೋ ಅನ್ನೋ ಡೌಟಲ್ಲಿ ನಾವು ಈ ಸಲ ಸಿಂಪಲಾಗಿ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟ್ ಟೈಮ್ ನೀವು ನಮ್ಮ ಅಕ್ಕದು ಮಾಡಿದಾಗ ನೀವು ನೋಡಿರ್ಬೋದು, 1 ಇಯರ್ ಬ್ಯಾಕ್ ಅದಂತೂ ಚೆನ್ನಾಗಿಯೇ ಮಾಡಿ, ಅದು ಜಾಸ್ತಿ ಎಲ್ಲ ಏನೋ ಐಟಮ್ಸ್ಗಳನ್ನೆಲ್ಲ ಮಾಡಿದ್ವಿ. ಅವಾಗ ಗೊತ್ತಿತ್ತು ಅದು ಬಂದು ಚೌಟ್ರಿಯಲ್ಲಿ. ಸೊ ಹಂಗಾಗಿ ಪಾರ್ಟಿ ಹಾಲಲ್ಲಿ ಆಗಿದ್ದಲ್ಲ, ಸೊ ಅದೊಂದು ಐಡಿಯಾ ಆಯಿತು. ಇವಾಗ ನೋಡಿ ಏನೇನೆಲ್ಲ ಮಾಡಿದ್ದೀವಿ ಅಂತ ನೋಡಿಸ್ತಾ ಇದ್ದೀವಿ. ನಾನು ನಿಮಗೆ ನೋಡಿಸ್ತಾ ಇದ್ದೀನಿ. ಸೊ ಇದಿಷ್ಟು ಬಂದು ಫೈನಲ್ ಔಟ್ಪುಟ್. ನೆಕ್ಸ್ಟ್ ದಿವಸ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿ ಆರ್ ಆಲ್ ಸೆಟ್ ಟು ಗೋ ಟು ದ ಫಂಕ್ಷನ್. ಯಾರ ಫಂಕ್ಷನ್? ಮಂಜು ಆಂಟಿ ಬಂದೆ ಅವರು. ಇವತ್ತೆಲ್ಲ ಕೂಡ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಏನೆಲ್ಲ ತೊಗೊಂಡೋಗ್ಬೇಕೆಲ್ಲ ತೊಗೊಂಡು ಹೋಗೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಅರ್ಧಂಬರ್ಧ ಮೇಕಪ್ ಎಲ್ಲಾರ್ದು ಕೂಡ ಅಲ್ಲಿ ಹೋಗಿ ಸ್ವಲ್ಪ ಆಗಬೇಕು ಅಲ್ವಾ? ಅರ್ಧ ಇಲ್ಲ ಐತೆ, ಅರ್ಧ ಅಲ್ಲೈತೆ. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಮಿಕ್ಸ್ ಮಸಾಲ ಮಾಡಕ್ಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಅಟ್ ಲಾಸ್ಟ್ ಟಚಪ್ ತೊಗೋಬೇಕು. ಆ್ಯಂಡ್ ನೋ ಪವರ್ ಇನ್ ಜಾಲ್ಗೆ ಸ್ಕ್ರೀನ್ ಎಲ್ದು ಎಲ್ಲ ಕೂಡ ಇಲ್ಲಿ ಪ್ರಿಪ್ರೇಷನ್ ಎಲ್ಲ ಚಕ್ಲಿ ಈ ಥರ ತಟ್ಟೆಗಳೆಲ್ಲ ರೆಡಿ ಇದೆ. ಇದೆಲ್ಲ ತೊಗೊಂಡು ಇವಾಗ ನಾವು ಹೋಗೋದು ಅಷ್ಟೇ ಅಲ್ಲ ವೈಶ್? ಅಷ್ಟೇ. ನಾನು ನಿನ್ನ ಜೊತೆ ಒಂದು ಫೋಟೋ ತೊಗೊಂಡಿಲ್ಲ. ಸೊ ಟುಡೇ ಐ ವಾಂಟ್ ಟು ಟೇಕ್. ಬಾಯ್ ಅಲ್ಲಿ ಸಿಗ್ತೀನಿ. ಬಾಯ್. ಟೈಮಷ್ಟು ಪಾಪ 9 ಗಂಟೆ ಆಯ್ತು. ನೀವು ಹೋಗೋಣ. ಬಾಯ್. ಸೊ ಇದು ಬಂದು ಸೋಮವಾರದ ಫಂಕ್ಷನ್. ಸೋಮವಾರ ಏನೆಲ್ಲ ಮಾಡ್ತಾರಂತ ಅಂದ್ರಪ್ಪ, ಮಕ್ಕಳಿಗೆ ಕಿವಿಗೆ ಗುರ್ತಿಟ್ಟು ನೆಕ್ಸ್ಟ್ ಈ ಫಂಕ್ಷನ್ ಆದಮೇಲೆ ಮಕ್ಕಳಿಗೆಲ್ಲ ಕಿವಿ ಚುಚ್ಚಿಸ್ಬೋದು. ಆ ಫಂಕ್ಷನ್ ಇಡೋದೇ ಸೋಮವಾರ. ಅದಕ್ಕೋಸ್ಕರ ಮಕ್ಕಳ ಮುಂದೆ ಇಡೋದಕ್ಕೆಲ್ಲ ಅಡುಗೆಗಳೆಲ್ಲ ಮಾಡ್ತೀವಿ. ಅದು ನಾನು ನಿಮ್ಮ ಹಳೆ ವೀಡಿಯೋಸ್ ನನ್ನ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿದ್ರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕ ಅವರ ಭಾವನ ಮಕ್ಕಳಿಬ್ಬರು. ಸೊ ಇಬ್ರಿಗೂ ಜೊತೆಯಲ್ಲಿ ಮಾಡಿದ್ದು ಇವರೇ ನಮ್ಮ ಅಕ್ಕ ಅವ್ರ ಅತ್ತೆ. ಇವಾಗ ನನ್ನ ತಮ್ಮ ಅಲ್ಕೋತಿದ್ದಾನೆ. ಮಾವಂದಿರು ಈ ಶಾಸ್ತ್ರನ ಮಾಡ್ಕೊಂಡು ಕೊಡಬೇಕು. ಸೊ ಅದೇ ರೀತಿ ಮಾಡ್ಕೊಂಡು ಕೊಡ್ತಿದ್ದಾನೆ ನನ್ನ ತಮ್ಮನೂ ಕೂಡ. ಒಂಥರ ಫನ್ ಆಗಿನೇ ಹೋಯ್ತು. ನಾವು ಕೂಡ ಮಾತಾಡ್ಕೊಂಡು ಕೂತ್ಕೊಂಡು ಈ ದಿನದ್ದೆಲ್ಲ ಕೂಡ ಮುಗಿಸ್ಕೊಂಡ್ವಿ. ಹೆಂಗೆ ಕಾಣ್ತಿದ್ದಳು ನಮ್ಮ ಅಕ್ಕ ಲಾಸ್ಟ್ ವೀಡಿಯೋದಲ್ಲಿ, ನಮ್ಮ ಅಕ್ಕ ಹೆಂಗೆ ಕಾಣ್ತಿದ್ಲು ಅಂತೆಲ್ಲ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವು ಈ ಸ್ಯಾರೀಸ್ನ ನಮ್ಮ ಅಕ್ಕ ಹಾಕ್ಕೊಂಡಿರೋದು ಈ ಸ್ಯಾರಿ ಆಗ್ಬೋದು, ಮತ್ತು ಲಾಸ್ಟ್ ವೀಡಿಯೋದಲ್ಲಿ ವೈಟ್ ಕಲರ್ ಸ್ಯಾರಿ, ಇನ್ನೊಂದೊಂಥರ ಪೀಚ್ ಕಲರ್ ಸ್ಯಾರಿ ಎಲ್ಲ ಕೂಡ ನಾವು ಪರ್ಚೇಸ್ ಮಾಡಿದ್ದು ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲೇ. ಮತ್ತು ನಮ್ಮಮ್ಮ ನೆನ್ನೆ ಹಾಕಿರೋ ಸೀರೆ ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ರಲ್ಲ, ಅದು ಕೂಡ ತೊಗೊಂಡಿದ್ದು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್. ಇವತ್ತು ಹಾಕಿರೋದು ಈ ಪಿಂಕ್ ಕಲರ್ ಸೀರೆ ಅವರು ನಮ್ಮಮ್ಮನೇ. ಇದು ಬಂದು ಕಾಂಚೀಪುರಂ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಲ್ಲಿ ತೊಗೊಂಡಿದ್ದಂಥ ಸೀರೆ. ನಾನೇನು ಈ ಫಂಕ್ಷನ್ಗೆ ಹೊಸ ಔಟ್ಫಿಟ್ ಅಂತ ಪ್ಲ್ಯಾನ್ ಮಾಡಿದ್ದೆ, ಅದನ್ನು ಹಾಕಿಲ್ಲ. ಬಿಕಾಸ್ ನನಗೆ ಟೈಮೇ ಇರಲಿಲ್ಲ ಔಟ್ಫಿಟ್ಗಳು ಚೇಂಜ್ ಮಾಡಿ ಚೆನ್ನಾಗಿ ರೆಡಿ ಆಗೋದಕ್ಕೆ. ಅದಕ್ಕೋಸ್ಕರ ನನ್ನ ಆಸೆನ ನಾನು ನೆಕ್ಸ್ಟ್ ಫಂಕ್ಷನಲ್ಲಿ ಪಕ್ಕಾ ತೀರಿಸ್ಕೊಂಬಿಟ್ಟಿದ್ದೀನಿ. ಹೆಂಗೆ ರೆಡಿಯಾಗಿದ್ದೀನಿ ಅಂತೆಲ್ಲ ಕೂಡ ನೆಕ್ಸ್ಟ್ ವೀಡಿಯೋ ಬಂದಾಗ ನೀವೇ ಕೂಡ ನೋಡಿ ಖುಷಿ ಪಡ್ತೀರಲ್ಲ. ಸೊ ಇದರಲ್ಲಂತೂ ನಾನು ಎಕ್ಸ್ಪೆಕ್ಟೇಷನ್ ಇರೋ ರೀತಿ ರೆಡಿ ಆಗೋಷ್ಟು ನನಗೆ ಟೈಮ್ ಸಿಕ್ಕಿಲ್ಲ. ಬಿಕಾಸ್ ಅಕ್ಕಯಿಂದ ನಾನೇ ಫುಲ್ ಕಂಪ್ಲೀಟಾಗಿದ್ದಿದ್ದು, ಅದಕ್ಕೋಸ್ಕರ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ನಮ್ಮಮ್ಮ ಹೋಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾವೆಲ್ಲರೂ ಕೂಡ ವೀಡಿಯೋಸ್ ಫೋಟೋಸ್ ಎಲ್ಲ ಯಾವ್ಯಾವ್ದು ಬೇಕೋ ತೊಗೋತಾ ಇದ್ವಿ. ಈ ಮಧ್ಯದಲ್ಲಿ ನಂಗೆ ಅವತ್ತಿಂದ ಮಂಡೇ ನಡೆದಿದ್ದ ಪ್ರೋಗ್ರಾಮ್ಸು, ಮಂಡೆಯಿಂದ ಸ್ಯಾಟರ್ಡೆ ತನಕ ಕಂಪ್ಲೀಟ್ ಕಂಟಿನ್ಯೂಷನ್ ಆನ್ಲೈನ್ ಕ್ಲಾಸಸ್ ಇತ್ತು. ಫಸ್ಟ್ ಸರಿ ಆನ್ಲೈನ್ ಕ್ಲಾಸಲ್ಲಿ ಹೆಸರು ಕರೆದ್ರು ನಾವು ತಗೊಂಡಿಲ್ಲ, ಓದಿಲ್ಲ. ಅಲ್ಲಿಗೂ ಈ ಟೈಮಲ್ಲಿ ಫಸ್ಟ್ ಅವರ್ ಕ್ಲಾಸ್ ಅಟೆಂಡೆನ್ಸ್ ಅವ್ರು ನನಗೆ ಕೊಟ್ಟೇ ಇಲ್ಲ, ಬಿಕಾಸ್ ನಾನು ಪ್ರೆಸೆಂಟ್ ಇರಲೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಇದ್ದಿದ್ದರಿಂದ ನಾನು ವೈಶುನ ಕೆಲವೊಂದು ಸರಿ ವೀಡಿಯೋ ಮಾಡು ಅಂತ ಕಳಿಸ್ಬಿಟ್ಟು ನನ್ನ ಪಾಡು ನಾನು ಕ್ಲಾಸ್ ಕೇಳ್ತಾಯಿದ್ದೆ. ಸೊ ನಾನು ಕೂಡ ಇದನ್ನು ಎಂಜಾಯ್ ಮಾಡಿದೆ. ನಿಮಗೆಲ್ಲರಿಗೂ ಕೂಡ ಬಂಡಿ ಅವ್ರು ಮಾಡೋದು ಯಾವ ರೀತಿ ಏನು ಅಂತೆಲ್ಲ ಕೂಡ ಗೊತ್ತಾಗಿರುತ್ತೆ. ಇವಾಗ ಇಲ್ಲಿ ಇರ್ತಾ ಇರೋದು ಬಂದು ನಮ್ಮ ಆಂಟಿ. ಸೊ ಹಂಗೆ ಒಬ್ಬೊಬ್ಬರೇ ಇಡ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ಕೂಡ ನೋಡಿಕೊಂಡು ಇದ್ವಿ. ಇದು ಎಲ್ಲಿ ಕೂರಿಸಿರೋದು ಅಂತ ಫಸ್ಟ್ ಹೇಳ್ತೀನಿ, ಆವಾಗ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಎಲ್ಲಿ ಕೂರಿಸ್ತಾರೆ ಅಂತ. ಕೆಲವೊಬ್ಬರು ಅವರವರ ಮನೆ ದೇವಸ್ಥಾನದಲ್ಲಿ ಕೂರಿಸ್ಕೊತಾರೆ. ನಮಗೆ ಬಂದು ಊರಲ್ಲೇ ಮನೆ ದೇವ್ರ ದೇವಸ್ಥಾನ ಆಯಿತು. ಸೊ ನಾವು ಅದಕ್ಕೆ ಬಂಡೆಯವ್ರ ಮನೆ ನೆಕ್ಸ್ಟ್ ಡೇ ಎಲ್ಲರೂ ಮನೆ ದೇವ್ರ ದೇವಸ್ಥಾನದಲ್ಲಿ ಕೂರಿಸಿದ್ದು. ಇವರು ದ್ಯಾವ್ರ ಮನೆ ಅಂತ ಒಂದಿರುತ್ತಲ್ಲ, ನಾನು ನಿಮಗೆ ನೋಡಿಸಿದ್ನಲ್ಲ ಇಲ್ಲೇ ಮೇನ್ ಫಂಕ್ಷನ್ಸ್ ಎಲ್ಲ ನಡೆಯೋದು ಅಂತ, ದ್ಯಾವ್ರ ಮನೆಯಲ್ಲೇ ಕೂರಿಸಿದ್ದು. ಮನೆ ಮುಂದೆಗಡೆ ಮನೆ ಒಳಗಡೆ ಯಾರ್ಯಾರಿಗೆ ಎಲ್ಲೆಲ್ಲಿ ಜಾಗ ಅಕಾಮಿಡೇಷನ್ ಆಗುತ್ತೋ ಅಲ್ಲೆಲ್ಲ ಕೂರಿಸಿದ್ರು. ನಮ್ಮಲ್ಲಿ ಬಂಡ್ಯಾವ್ರು ಮಾಡ್ಬೇಕಾದ್ರೆ ದ್ಯಾವ್ರ ಮನೆ ಅಂತ ಇದ್ರು. ಮನೆ ದೇವ್ರ ದೇವಸ್ಥಾನ ಇಲ್ಲೇ ಇದೆ, ಫ್ರೀ ಇರುತ್ತೆ ಕೂರಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಮನೆ ದೇವ್ರ ದೇವಸ್ಥಾನದಲ್ಲಿ ಹೋಗಿ ಕೂರಿಸ್ತಾಯಿದ್ವಿ. ಇವಾಗ ಫಸ್ಟ್ ಇಟ್ಕೊಂಡೋಗಿದ್ದು ನಮ್ಮ ಅಕ್ಕ, ನಿಮಗೆಲ್ಲರಿಗೂ ಗೊತ್ತು ನಮ್ಮ ದೊಡ್ಡಕ್ಕ, ಇದು ನಮ್ಮ 3ನೇ ಅಕ್ಕ. ಇವಾಗ ಇಲ್ಲಿ ಕೂತಿರೋದೇ ನಮ್ಮ 2ನೇ ಅಕ್ಕ, ನಾನೇ ಲಾಸ್ಟ್ ಮಗಳು ನಮ್ಮ ಅಪ್ಪಂಗೆ. ಸೊ ನಾವಂತೂ ಫುಲ್ ಫನ್ ಎಂಜಾಯ್ಮೆಂಟ್ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ
ಇವತ್ತಂತೂ ಬಂಡೆಯವರು ನಡೀತಿದೆ. ಇದೊಂದು ವೀಡಿಯೋ ಹಾಕಿದ್ದಾದಮೇಲೆ ಇನ್ನೊಂದು ಕೂಡ ಫಂಕ್ಷನ್ ವೀಡಿಯೋ ಬರುತ್ತೆ. ಅದಾದಮೇಲೆ ನಾರ್ಮಲ್ ವೀಡಿಯೋಸ್ನೆಲ್ಲ ಕೂಡ ನಾನು ಇನ್ನು ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮ್ ತೊಗೋತೀನಿ. ಇಲ್ಲ ಅಂತಂದರೆ ಡೈಲಿ ಶಾರ್ಟ್ಸ್ ಆಗ್ತಾಯಿದ್ದೀನಲ್ಲ, 1 ಮಿನಿಟ್ ವೀಡಿಯೋದಲ್ಲಿ ನಾನು ನೀವು ಅದನ್ನು ಅಪ್ಡೇಟ್ ವರ್ಷನ್ಸ್ ಎಲ್ಲ ಕೂಡ ನೀವು ನೋಡ್ಬೋದು. ಸೊ ಇದಿಷ್ಟು ಬಂದ್ಯಾವ್ರ ಫಂಕ್ಷನ್ ಆಗಿತ್ತು. ಇದೆಲ್ಲ ಆದಮೇಲೆ ಊಟ ಮಾಡ್ಕೊಂಡು ಆರಾಮಾಗಿ ನಾನು ಮನೆಗೆ ಬಂದು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೋದೆ. ನೆಕ್ಸ್ಟ್ ದಿವಸ ಮುನೇಶ್ವರ ಮಾಡಿದ್ರು ಅಂತ ಅಂದ್ಬಿಟ್ಟು ಅಪ್ಪ ಹೋಗಿ ಹಾಗೆ ನಮ್ಮಮ್ಮನ ನಮ್ಮ ಅಕ್ಕನೆಲ್ಲರನ್ನೂ ಕೂಡ ವಾಪಸ್ ಕರ್ಕೊಂಡು ಬಂದರು. ನಾನು ಹೋಗಿರಲಿಲ್ಲ ಬಿಕಾಸ್ ಆಫ್ ದ ಆನ್ಲೈನ್ ಕ್ಲಾಸ್ನ 1 ದಿವಸ ಸ್ಕಿಪ್ ಮಾಡ್ಬೋದು, 2 ದಿವಸ ಸ್ಕಿಪ್ ಮಾಡ್ಬೋದು. 3ನೇ ದಿನ ಮಾಡಿದ್ರೆ ಸೀರಿಯಸ್ ಆಗಿ 4th ಡೇ ನನಗಾಗ ಅನುಭವನೇ ಆಗೋದು. ನಾನು ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ ಏನು ಕೇಳೋದು ಅರ್ಥನೇ ಆಗ್ತಾ ಇರಲಿಲ್ಲ ಬಿಕಾಸ್ ಅದು ಆನ್ಲೈನಲ್ಲಿ ನಂಗೆ ಸ್ವಲ್ಪ ಪ್ರಾಕ್ಟಿಕಲ್ಸ್ ಅರ್ಥ ಆಗೋಲ್ಲ. ಸೊ ಆಫ್ಲೈನಲ್ಲಿ ಕೇಳಿದ್ರೆ ಚೆನ್ನಾಗಿ ಅರ್ಥ ಆಗೋದು ಅಂದ್ಬಿಟ್ಟು ನಾನು ಕೇಳ್ತಾನೆ ಇಲ್ಲ. ಅವರು 1 ದಿವಸ ಬಿಟ್ಟು 2 ದಿವಸ 3ನೇ ದಿವಸ ಭಾವನಾ ವಾಟ್ ಯು ಅಂಡರ್ಸ್ಟುಡ್ ಅಂತ ಕೇಳಿಬಿಟ್ರು. ಸೊ ಅವಾಗ ತಳ್ಕ ಮೇಲ್ಕೆ ನೋಡೋಂಗೆ ಆಗೋಗುತ್ತೆ. ಗೂಗಲಲ್ಲಿ ಹೋಗಿ ಅವ್ರು ಏನು ಕೇಳ್ತಾರೆ ನಾವು ಗೂಗಲ್ ಮಾಡಿ ಆನ್ಸರ್ ಇಲ್ಲೋ ಪರಿಸ್ಥಿತಿನೂ ಬರುತ್ತೆ. ಅಷ್ಟರಲ್ಲಿ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ಬಿಡಿ. ಸೊ ಹಂಗಾಗಿ ಅದೆಲ್ಲನೂ ತಲೆ ಕೆಡ್ಸ್ಕೊಳೋದು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಆನ್ಲೈನ್ ಕ್ಲಾಸ್ ಇಫ್ ಇನ್ ಕೇಸ್ ಇದ್ದಲ್ಲಿ ಅಟೆಂಡ್ ಮಾಡಿ, ಓಕೆನಾ. ಈ ಥರ ಕ್ವೆಶನ್ಸ್ ಕೇಳಿದಾಗ ನೀವು ನಿಮ್ಮ ಫ್ರೆಂಡ್ಸ್ನ ಆನ್ಸರ್ ಕಳಿಸಿ ಅಂತ ಕೇಳೋ ಪರಿಸ್ಥಿತಿ ಬರೋದಿಲ್ಲ. ಇವಾಗ ಇರ್ತಾ ಇರೋದು ನಮ್ಮ ಆಂಟಿ. ಸೊ ಇದಿಷ್ಟೆಲ್ಲ ಮುಗಿಸ್ಕೊಂಡು ಟಕ ಅಂತ ನಾವು ನೆಕ್ಸ್ಟ್ ಹೋಗಿದ್ದು ಊಟಕ್ಕೆ. ಇದೆಲ್ಲ ಕೂಡ ಸಿಂಪಲ್ಲಾಗಿಯೇ ನಾನು ನಿಮ್ಮ ಜೊತೆ ಕೂಡ ರೆಕಾರ್ಡಿಂಗಲ್ಲಿ ನೋಡ್ತಿದ್ದೀನಿ. ಬಟ್ ಇದ್ರ ಹಿಂದೆಗಡೆ ತುಂಬ ಪ್ರಿಪ್ರೇಷನ್ಸ್ ಬೇಕು. ಒಂದು ಬಂಡೆಯವ್ರು ಮಾಡಬೇಕಂತಂದರೆ ಸಳಿ ಕೂತ್ಕೊಂಡು ಮಾತಾಡಿಲ್ಲ ಮಾಡಿ ಶಾಸ್ತ್ರ ಸಂಪ್ರದಾಯ ಎಲ್ಲ ನೀಟಾಗಿ ಫಾಲೋಡ್ ಆಗಬೇಕು. 2-3 ಗುಂಪುಗಳಿರುತ್ತೆ. ಸೊ ಎಲ್ಲರೂ ಒಂದೇ ಮನಸ್ಸಲ್ಲಿ ಮಾಡಬೇಕು. ತುಂಬಾ ಇರುತ್ತೆ ಪ್ರೊಸೀಜರ್ಸು. ಸೊ ಇವಾಗ ನೋಡಿ ವೈಷ್ಣವಿ ಎಲ್ಲಾರ್ದು ಒಂದು ವೀಡಿಯೋ ನೋಡಿಸ್ತಾ ಇದ್ದಾಳೆ. ರೆಕಾರ್ಡ್ ಮಾಡಿದ್ದು ವೈಷ್ಣವಿ. ನನ್ನ ಪಾಡು ನನ್ನಲ್ಲೇ ಮುಂದೆಗಡೆ ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇದ್ದೆ. ಈ ಥರ ಸಪ್ರೇಟ್ ನೋಡಿ ಇಲ್ಲೊಂದು ಗುಂಪು ಇಲ್ಲೊಂದು ಮನೆಯವರು ಆ ಥರ ಕೂರಿಸ್ಕೊತಾ ಇರ್ತಾರೆ. ಅವ್ರು ಕೂರಿಸ್ಕೊಂಡು ಅವ್ರ ರಿಲೇಟಿವ್ಸು ಅವ್ರು ಕರೆದಿರೋರೆಲ್ಲ ಬಂದು ಹೋದ್ರು ಅನ್ನೋ ಟೈಮಲ್ಲಿ ಅವ್ರು ಎದ್ಬಿಟ್ಟು ಹೋಗ್ತಾ ಇರ್ಬೋದು ಅಷ್ಟೆ. ಇದಿಷ್ಟು ಬಂಡೆಯವ್ರದ್ದಾಗಿತ್ತು. ನನ್ನ ತಮ್ಮ ನೋಡಿ ನಮ್ಮ ಆಂಟಿ ಇದು ನಾನು ನಮ್ಮಮ್ಮ ಆನ್ಲೈನ್ ಕ್ಲಾಸ್ ಕೇಳ್ತಾ ಇರ್ತೀನಿ. ಇಯರ್ಬಡ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನೇನು ಹಾಕೋತಾ ಇರಲಿಲ್ಲ. ವೈಷ್ಣವಿ ಅಂತ ಫುಲ್ ಡೀಪಾಗಿ ನೋಡ್ತಿದ್ದಾರೆ ನಂಗೆ ಹಿಂಗೆಲ್ಲ ಮಾಡಿದ್ರು ಅಲ್ವಾ ಅಂತ. ಸೊ ಇವಾಗಂತೂ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಈ ಟೈಮಲ್ಲಂತೂ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಅಟ್ ಲಾಸ್ಟ್ ಏನಿರುತ್ತೆ ಆರತಿ ತೆಗಿಬೇಕಲ್ಲ. ಯಾರ್ದು ಕಣ್ಣೆಲ್ಲ ಬೀಳಬಾರ್ದಲ್ವ ನಮ್ಮ ಮೇಲೆ ಅಂತ ಅಂದ್ಬಿಟ್ಟು ಇವ್ರಿಗೆಲ್ಲ ಶಿಸ್ತಾಗಿ ಆರತಿ ತೆಗೆದು ಏನಾನ ದೃಷ್ಟಿಯಾಗಿದ್ದರೂ ಹೋಗಲಿ ಅಂತ ಅಂದ್ಬಿಟ್ಟು ಇವಾಗ ನಾನು ನಮ್ಮ ಅಕ್ಕ ಮತ್ತು ಅವ್ರು ಬಂದು ನಮ್ಮ ಬಾವ ಕಡೆ ರಿಲೇಟಿವ್ಸ್. ಸೊ ತೆಗ್ದಿದ್ದೆಲ್ಲ ಆದಮೇಲೆ ಅವರೇ ಇಟ್ಟಿದ್ದೆಲ್ಲ ಆದಮೇಲೆ ಅಲ್ಲಿ ಇಟ್ಟಿರೋ ಪ್ಲೇಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೋಗಿಟ್ಟು ಆಮೇಲೆ ಊಟಕ್ಕೆ ಹೋದ್ವಿ. ಇಷ್ಟು ಬಂದು ಮಂಡೇ ಫಂಕ್ಷನ್ ಅಷ್ಟೇ. ಇದಕ್ಕಂತೂ ಲಾಟ್ ಮೋರ್ ಪ್ರಿಪ್ರೇಷನ್ಸ್ ಬೇಕು. ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರೆ ಫಂಕ್ಷನ್ ಮಾಡೋದಂತೂ ಸುಲಭ. ಮತ್ತು ಎಲ್ಲರೂ ಕೂಡ ಬಂದು ಚೆನ್ನಾಗಿಯೇ ಆಯಿತು. ಬಂದೇವ್ರ ಫಂಕ್ಷನ್ ಅಂತ ಆರಾಮಾಗಿ ಮುಗಿಸ್ಕೊಂಡು ಮನೆಗೆ ಬಂದು ತುಂಬ ದಿನವೇ ಆಯಿತು. ಇವಾಗ ನೆಕ್ಸ್ಟು ನೀವು ನೋಡಿದ ಕ್ಲಿಪ್ಪಿಂಗ್ ಬಂದು ಒಂದು ಗ್ರೂಪ್ ವೀಡಿಯೋ ಕ್ಲಿಪ್ಪಿಂಗ್ನ ನೋಡ್ತೀರಾ. ಅದಾದಮೇಲೆ ನೆಕ್ಸ್ಟು ಊಟಕ್ಕೆ ಹೋಗ್ತೀವಿ. ಇಲ್ಲಿ ವೈಷ್ಣವಿ ತೆಗ್ದಿರೋದ್ರಿಂದ ವೈಷ್ಣವಿ ಕಾಣ್ತಾಯಿಲ್ಲ. ಮತ್ತು ನಮ್ಮ ಅಪ್ಪನೂ ಎಲ್ಲ ಅದೆಲ್ಲೋಟೋಗ್ರು ನಾನು ನೋಡಿಲ್ಲ. ಅಪ್ಪ ಒಂದು ತಲಾಟೆ ಮಾಡಿದ್ಲು ಊಟ ಮಾಡಿಸ್ಬೇಕಾದ್ರೆ. ಇಟ್ಸ್ ಹ್ಯೂಜ್. ಬನ್ನಿ ವಿಡಿಯೋ ಎಂಡ್ ಮಾಡಿ. ಐ ಹೋಪ್ ಯು ಎಂಜಾಯ್ಡ್ ಆಲ್ ದಿಸ್ ಬಂದೇವ್ರ ಫಂಕ್ಷನ್ ಇನ್ ದಿಸ್ ವಿಡಿಯೋ. ನಿಮ್ಗೆಲ್ಲರಿಗೂ ಕೂಡ ಬಂದೇವ್ರು ಯಾವ ರೀತಿ ಮಾಡೋದು ಏನು ಅಂತೆಲ್ಲ ಕೂಡ ಸ್ವಲ್ಪ ಕ್ಲಿಪ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ನಮ್ಮ ಅಕ್ಕ ಮನೇಲಿ ಬಂದೇವ್ರು ಮಾಡಿದ್ದು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನಿಮ್ಮ ವೆಲ್ ವಿಷರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಮತ್ತು ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಅಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸು ನೀವು ಫಸ್ಟ್ ನೋಟಿಫಿಕೇಷನ್ ನೋಡ್ಬೋದು. ಮತ್ತು ಸಿ ಇನ್ ದ ನೆಕ್ಸ್ಟ್ ಫಂಕ್ಷನಲ್ ವೀಡಿಯೋಸ್. ಇನ್ನೊಂದು ಫಂಕ್ಷನ್ ಇದೆ ಅದರಲ್ಲಿ ನೆಕ್ಸ್ಟ್ ಸಿಗ್ತೀನಿ ಅಂತ. ನನಗೆ ಎಲ್ಲರೂ ಖುಷಿಯಾಗಿರುತ್ತೆ. ಬಾಯ್.